ಇನ್ನು 3 ದಿನಗಳ ವಿಶೇಷ ಸಂಸತ್ ಅಧಿವೇಶನದ ವಿಚಾರವನ್ನ ನೋಡಿದ್ವಿ. ಇನ್ನು ಸದ್ಯಕ್ಕೆ ಅಧಿವೇಶನದಲ್ಲಿ 2 ಮಹತ್ವದ ವಿಧೇಯಕಗಳ ಮಂಡನೆ. ಮಹಿಳಾ ಮೀಸಲಾತಿ 33%ಗೆ ಏರಿಕೆಯ ಬಿಲ್, ಲೋಕಸಭಾ ಕ್ಷೇತ್ರಗಳ ಏರಿಕೆಯ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ಒಂದು 2 ಐತಿಹಾಸಿಕ ಸಂವಿಧಾನಿಕ ತಿದ್ದುಪಡಿಗೆ ಮಸೂದೆಯಲ್ಲಿ ಸಂಸತ್ನಲ್ಲಿ ಇವತ್ತು ಮಂಡನೆಯನ್ನ ಮಾಡಲಾದ್ರೆ ವಿಪಕ್ಷಗಳ ಆಕ್ರೋಶ ಏನು? ವಿಪಕ್ಷಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿವೆ? ಅಮೃತ, ಈ ಕೇಂದ್ರದ ವಿಶೇಷ ಸಂಸತ್ ಅಧಿವೇಶನವನ್ನ ಇವತ್ತು ಕರೆಯಲಾಗಿದೆ. 3 ದಿನಗಳ ಕಾಲ ಅಧಿವೇಶನ ರಾಜಕೀಯ ಕ್ಷೇತ್ರ ಕೊಡುವಂತಹ ಕ್ಷೇತ್ರ ಮರುವಿಂಗಡಣೆಯ ಕಾರ್ಯಕ್ಕೆ ವಿಧೇಯಕವನ್ನು ಮಂಡಿಸಲಾಗ್ತಿದೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವ 33% ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಸಂವಿಧಾನಾತ್ಮಕ ಹುದ್ದೆಗಳು ಮತ್ತು ಅವುಗಳ ನಿರ್ಧಾರಿತ ಶಕ್ತಿಯಾಗಿರುವುದಕ್ಕೋಸ್ಕರ ಅದನ್ನ ಬೆಂಬಲಿಸುವುದಕ್ಕೋಸ್ಕರ ಮತ್ತೊಂದು ಮಸೂದೆಯನ್ನು ಮಂಡನೆ ಮಾಡಲಾಗ್ತಾ ಇದೆ. 3 ದಿನಗಳ ಕಾಲ ನಡೆಯುವಂತಹ ಈ ಮಸೂದೆಯ ವಿಚಾರದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರ ಹೇಳಿಕೊಳ್ಳುವ ಪ್ರಕಾರ ಹೊಸ ಮೀಸಲಾತಿಯನ್ನು ಜಾರಿ ಮಾಡುವ ವಿಚಾರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ವತಂತ್ರವನ್ನು ಕೊಡಬೇಕು, ರಾಜಕೀಯವಾಗಿ ಅವರನ್ನ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಈ ಮೀಸಲಾತಿ ಅಗತ್ಯ ಅನ್ನುವಂತ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಲ್ ಅನ್ನು ತರ್ತಾ ಇದೆ. ಮತ್ತೊಂದು ಕಡೆ ಜಾತಿವಾರು ಜನಗಣತಿಯ ಲೆಕ್ಕಾಚಾರಗಳು ಮತ್ತು ಜನಗಣತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರ ವ್ಯಾಪಿಯಲ್ಲಿ ಹೆಚ್ಚುವರಿ ಆಗಿರುವಂತಹ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರುವಿಂಗಡಣೆಯನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಪ್ರಾತಿನಿಧ್ಯತೆ ಮತ್ತಷ್ಟು ಸಿಗಬೇಕು. ಇಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕ್ಷೇತ್ರಗಳ ವಿಂಗಡಣೆಯನ್ನು ಕೂಡ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಕ್ಷೇತ್ರ ಮರುವಿಂಗಡಣಾ ಬಿಲ್ ಅನ್ನು ಕೂಡ ಜಾರಿ ತರ್ತಿದ್ದೇವೆ, ಮಂಡನೆ ಮಾಡ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದೆ. ಸೊ ಇವತ್ತು ಮಂಡನೆ ಆಗುವಂತಹ ವಿಚಾರದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಸುದೀರ್ಘ ಚರ್ಚೆ ನಡೆಯಲಿದೆ. ಈ ಚರ್ಚೆ ಫಲಪ್ರದವಾಗಿ ಒಮ್ಮತದ ಅಭಿಪ್ರಾಯ ಮೂಡಿದರೆ ಈ 3 ದಿನಗಳ ಅವಧಿಯ ಒಳಗಾಗಿ ಬಿಲ್ ಅನ್ನು ಅಂಗೀಕಾರ ಮಾಡಲಾಗುತ್ತೆ. ಅಥವಾ ಇದು ಆಗದೆ ಹೋದ ಸನ್ನಿವೇಶದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಮತ್ತೆ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡು ಅಲ್ಲಿ ಬಿಲ್ ಅನ್ನು ಅಂಗೀಕರಿಸುವಂತ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಹೊಂದ್ಕೊಂಡಿದೆ. ಆದ್ರೆ ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ತಮ್ಮ ವಿರೋಧವನ್ನ ದಾಖಲಿಸಿಕೊಳ್ತಾ ಇದೆ. ಬಿಲ್ ವಿಚಾರದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ, ಆದ್ರೆ ಬಿಲ್ ಪ್ರಸ್ತಾಪ ಮಾಡಿದ ಸಮಯ, ಸಂದರ್ಭ ಮತ್ತು ಅದರ ಪ್ರಸ್ತುತತೆಯನ್ನ ಕೇಂದ್ರ ಸರ್ಕಾರ ಯಾರಿಗೂ ಹೇಳಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಅವರು ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಏನು 3 ದಿನಗಳ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಏನಾದರೂ ಇದಕ್ಕೆ ಅಂಗೀಕಾರ ಸಿಕ್ಕಲ್ಲಿ ಮುಂದೆ ಏನೆಲ್ಲ ಬದಲಾವಣೆಗಳಾಗಬಹುದು, ಇದು ಎಲ್ಲ ರಾಜ್ಯಗಳಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ. ನೋಡಿ, ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರ ನೋಡೋದಾದ್ರೆ ಅಸೆಂಬ್ಲಿ ಸೀಟುಗಳ ಸಂಖ್ಯೆ 224 ಇದೆಯಲ್ವಾ, 336ಕ್ಕೆ ಏರಿಕೆಯಾಗಬಹುದು ಅನ್ನುವಂಥ ಒಂದು ಅಂದಾಜಿದೆ. ನೋಡಿ, ಕೇಂದ್ರ ಸರ್ಕಾರದ ಪ್ರಾಸ್ತಾವಿಕ ಕ್ಷೇತ್ರ ಮರು ವಿಂಗಡಣೆ ಅನ್ವಯ ರಾಜ್ಯದಲ್ಲಿ ಲೋಕಸಭಾ ಸ್ಥಾನಗಳ ಜೊತೆಗೆ ವಿಧಾನಸಭೆಯ ಸ್ಥಾನಗಳು ಹೆಚ್ಚಳವಾಗುತ್ತೆ. ಇನ್ನು ಈ ಸ್ಥಾನಗಳು ಹೆಚ್ಚಳದ ಜೊತೆಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬದಲಾವಣೆಯೂ ಆಗುತ್ತೆ. ಹಾಲಿ ಕರ್ನಾಟಕ ರಾಜ್ಯ ವಿಧಾನಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ 224 ಇದೆಯಲ್ಲ, ಇದು ಕೂಡ 336ಕ್ಕೆ ಇರುತ್ತೆ. ಇದೇ ರಾಜ್ಯಗಳಲ್ಲಿ ಹಲವು ರಾಜ್ಯಗಳಲ್ಲಿ ಇದು ಹಾಗೆ ವಿಸ್ತರಣೆ ಆಗ್ತಾ ಹೋಗುತ್ತೆ.